ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆ ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿರಿ. ಕಥೆಯ ಹೆಸರು ಮೊಗ್ಗಿನ ಮನಸ್ಸು, ಪಾರ್ಟ್ 1. ಲೇಖಕರು ಬಿಂದು ನವೀನ್. ಅದು ಎಷ್ಟೊತ್ತು ಅಂತ ಕನ್ನಡಿ ಮುಂದೆ ಕುಳಿತುಕೊಂಡು ಮೇಕಪ್ ಮಾಡಿಕೊಳ್ಳುತ್ತೀಯಾ? ಅರ್ಧ ಗಂಟೆ ಆಯಿತು, ಇನ್ನೂ ಅಲ್ಲಿಂದ ಏಳೋಕೆ ಮನಸ್ಸು ಬರಲ್ವಾ? ಅದೇನು ಹುಡುಗಿನೋ ಏನೋ, ಕರ್ಮ. ಕನ್ನಡಿ ಮುಂದೆ ಕುಳಿತು ಮುಖಕ್ಕೆ ಬಣ್ಣ ಬಳಿದುಕೊಳ್ಳುತ್ತಿದ್ದ ರಿಧಿಯನ್ನು ಕಂಡು ಅಸಹನೆಯಿಂದ ನುಡಿದಿದ್ದಳು ಶಾಲಿನಿ. ಆಯ್ತಮ್ಮ, ಇನ್ನೊಂದು 2 ನಿಮಿಷ ಅಷ್ಟೇ, ಅದಕ್ಕೆ ಯಾಕೆ ಅಷ್ಟೊಂದು ಕೂಗಾಡುತ್ತೀಯ? ನಮ್ಮ ಸ್ಕೂಲ್ಗೆ ಹೋಗೋಕೆ ಗಂಟೆ ಕಟ್ಟಲೆ ಬೇಕಾ? ಅರ್ಧ ಗಂಟೆ ಸಾಕು, ತನ್ನ ಕೆಂಪಾದ ತುಟಿಗೆ ಲಿಪ್ಸ್ಟಿಕ್ ಹಚ್ಚಿಕೊಳ್ಳುತ್ತಾ ಹೇಳಿದ ರಿಧಿಯ ಮಾತಿಗೆ ಶಾಲಿನಿಯ ಕೋಪ ನೆತ್ತಿಗೇರಿತ್ತು. ಯಾವಾಗಲೂ ಇದೇ ಆಯಿತು ನಿಂದು. ಸಂಜೆ ಇಡೀ ಊರು ಸುತ್ತಿಕೊಂಡು ಮನೆಗೆ ಬಾ. ಸ್ಕೂಲಿಗೆ ಹೋಗುವಾಗ ಇಷ್ಟೊಂದು ಮೇಕಪ್ ಬೇಕಿತ್ತ ನಿನಗೆ? ಅಪ್ಪ ನೋಡಿದರೆ ಯಾವತ್ತೂ ಕುಡಿದುಕೊಂಡು ಬಿದ್ದುಕೊಂಡಿರ್ತಾನೆ. ನೀನು ಹೀಗೆ ಎಲ್ಲ ನನ್ನ ಹೊಟ್ಟೆ ಉರಿಸೋಕೆ ಇರುವುದು. ಎಲ್ಲ ನನ್ನ ಹಣೆ ಬರಹ. ಶಾಲಿನಿ ಹಣೆ ಚಚ್ಚಿಕೊಳ್ಳುತ್ತಾ ಅಡುಗೆ ಮನೆ ಅಂತ ಹೆಜ್ಜೆ ಹಾಕಿದರು. ಗಂಡ ಹರೀಶ ಸಂಸಾರ, ಹೆಂಡತಿ, ಮಕ್ಕಳ ಬಗ್ಗೆ ಜವಾಬ್ದಾರಿ ಇಲ್ಲದೆ ಯಾವಾಗಲೂ ಕುಡಿದು ಬಿದ್ದಿರುತ್ತಿದ್ದ. ಶಾಲಿನಿ ಒಂದೆರಡು ಮನೆ ಕೆಲಸ ಮಾಡಿ ಹೇಗೋ ಸಂಸಾರ ನಿರ್ವಹಿಸುತ್ತಿದ್ದಳು. ಇವರ ಒಬ್ಬಳೇ ಮಗಳು ರಿಧಿ. ಈಗಿನ್ನೂ 9ನೇ ತರಗತಿ ಓದುತ್ತಿದ್ದಳು. ಸೌಂದರ್ಯದ ಬಗ್ಗೆ ವಿಪರೀತ ಕಾಳಜಿ. ವಿದ್ಯಾಭ್ಯಾಸಕ್ಕಿಂತಲೂ ಬೇರೆ ವಿಷಯದ ಮೇಲೆ ತುಸು ಹೆಚ್ಚಾಸಕ್ತಿ ಎನ್ನಬಹುದು. ಅಮ್ಮ, ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ. ತಿಂಡಿ ಏನು ಬೇಡ, ಸ್ಫೂರ್ತಿ ಮನೆಯಿಂದ ತರುವ ತಿಂಡಿಯನ್ನೇ ತಿಂತೀನಿ ಇವತ್ತು. ಬ್ಯಾಗ್ ಹಾಕಿಕೊಂಡ ಹೊರಟ ಮಗಳನ್ನು ಒಂದು ಕ್ಷಣ ದಿಟ್ಟಿಸಿದರು ಶಾಲಿನಿ. ರಂಗಾದ ತುಟಿ, ಚಿತ್ರವಿಚಿತ್ರ ಕೇಶವಿನ್ಯಾಸ, ಕಣ್ಣಿಗೆ ಗಾಢವಾದ ಕಾಡಿಗೆ, ತುಸು ಹೆಚ್ಚೆ ಎನ್ನಿಸುವಂತಹ ಮೇಕಪ್. ಮಗಳು ಎಲ್ಲೇ ಮಿರುತ್ತಿದ್ದಾಳಾ? ಶಾಲಿನಿಗೆ ಮೊದಲ ಬಾರಿಗೆ ಮಗಳ ಬಗ್ಗೆ ಅನುಮಾನ ಮೂಡಿತ್ತು. ಆದರೂ ಹೆಚ್ಚೇನು ಹೇಳುವುದಕ್ಕೆ ಹೋಗಲಿಲ್ಲ. ಹೇಳಿದರೂ ಕೇಳುವ ಮಗಳಲ್ಲ ಅವಳು. ಇಷ್ಟೊತ್ತು ತನಕ ಮೇಕಪ್ ಆಯಿತು, ಉಪ್ಪಿಟ್ಟಾದರೂ ತಿಂದ್ಕೊಂಡು ಹೋಗು. ಹಾಗೆಯೇ ಹೋಗ್ತೀಯ ಸ್ಕೂಲಿಗೆ? ಮಗಳು ಖಾಲಿ ಹೊಟ್ಟೆಯಲ್ಲಿ ಹೋಗುವುದು ಸಹ್ಯವಾಗಲಿಲ್ಲ ಶಾಲಿನಿಗೆ. ನೀನು ಮಾಡುವ ಉಪ್ಪಿಟ್ಟು ಒಂಚೂರು ಟೇಸ್ಟೇ ಇರಲ್ಲ. ಹೇಗೂ ಸ್ಫೂರ್ತಿ ನನಗೋಸ್ಕರ ತಿಂಡಿ ತರ್ತಾಳೆ. ಸ್ಕೂಲ್ನಲ್ಲಿ ತಿಂತೀನಿ. ಬಾಯ್, ನನಗೆ ಲೇಟಾಯಿತು. ಅಮ್ಮನಿಗೆ ಇನ್ನೊಂದು ಮಾತನಾಡಲು ಅವಕಾಶವನ್ನೂ ಕೊಡದೆ ಚಪ್ಪಲಿ ಹಾಕಿಕೊಂಡು ಗೇಟು ದಾಟಿ ಹೊರಟೇ ಬಿಟ್ಟಿದ್ದಳು. ಮಗಳು ಹೋದ ಕಡೆಗೆ ನೋಡುತ್ತಾ ದೀರ್ಘವಾದ ನಿಟ್ಟುಸಿರು ಬಿಟ್ಟರು ಶಾಲಿನಿ. ಸ್ಕೂಲಿಗೆ ಹೊರಟ ರಿಧಿಯ ಮನದಲ್ಲಿ ಏನೋ ತಳಮಳ. ಬೇರೆ ದಿನಕ್ಕಿಂತ ತುಸು ಹೆಚ್ಚೆ ಮಾಡಿಕೊಂಡ ಅವಳ ಅಲಂಕಾರಕ್ಕೆ ಕಾರಣವೂ ಇತ್ತು. ಬ್ಯಾಗ್ ತೆಗೆದು ಅದರಲ್ಲಿ ಪುಸ್ತಕದಲ್ಲಿ ಭದ್ರವಾಗಿ ಮುಚ್ಚಿಟ್ಟಿದ್ದ ಚೀಟಿಯ ಮೇಲೆ ನವಿರಾಗಿ ಪ್ರೇಮ ಅನುರಾಗದಿಂದ ಕೈಯಾಡಿಸಿ ಮತ್ತೆ ತೆಗೆದು ಅದರಲ್ಲಿಯೇ ಇಟ್ಟಳು. ಇದೆಲ್ಲವೂ ಶಮಂತನಿಗಾಗಿ ಮತ್ತು ಅವನ ಪ್ರೇಮಕ್ಕಾಗಿ. ರಿಧಿಯ ಮನಸ್ಸು ನವಿರಾಗಿ ಕಂಪಿಸಿತು. ತುಂಬ ಬೋಲ್ಡ್ ಹುಡುಗಿಯಾದರೂ ಇಂದು ಪ್ರೇಮ ಪತ್ರ ಕೊಡಲು ಮನ ಹಿಂಜರಿದಿತ್ತು. ಶಮಂತ್ ರಿಧಿಯ ಕ್ಲಾಸ್ಮೇಟ್, ಎಲ್ಲದರಲ್ಲೂ ಮುಂದಿದ್ದ ಶಮಂತ್ನ ರೂಪಕ್ಕೆ ಮರುಳಾಗಿದ್ದಳು. ಇಂದು ಏನಾದರೂ ಆಗಲಿ ಎಂದು ಧೈರ್ಯ ಮಾಡಿ ಪ್ರೇಮ ಪತ್ರ ಬರೆದಿದ್ದಳು ಅವನಿಗಾಗಿ. ಹದಿಹರೆಯದ ಮನಸ್ಸು, ಹುಚ್ಚುಕೋಡಿ ಮನಸ್ಸದು. ಕಣ್ಣಿಗೆ ಕಂಡಿದ್ದ ಲವ್ ಸುಂದರವಾಗಿಯೇ ಕಾಣುತ್ತದೆ. ಅತ್ತ ಬಾಲ್ಯವೂ ಅಲ್ಲದ, ಇತ್ತ ಯೌವನವೂ ಅಲ್ಲದ ವಯಸ್ಸಲ್ಲಿ ಹೊಯ್ದಾಡುವ ಹುಚ್ಚು ಭಾವನೆಗಳು. ಸ್ಕೂಲಿಗೆ ಸರಿಯಾದ ಟೈಮ್ಗೆ ಬಂದ ರಿಧಿಯ ಕಂಗಳು ಶಮಂತನಿಗಾಗಿ ಹುಡುಕಾಡಿದವು. ಅವನೆಲ್ಲೋ ಕಾಣಿಸದಾದಾಗ ನಿರಾಶೆಯಾಯಿತು. ಸೀದಾ ಕ್ಲಾಸ್ಗೆ ಹೋಗಿ ಸ್ಫೂರ್ತಿ ತಂದು ಕೊಟ್ಟ ದೋಸೆ ತಿಂದ ಮೇಲೆ ಹೊಟ್ಟೆ ತಂಪಾಯಿತು. ಸ್ಫೂರ್ತಿ ರಿಧಿಯ ಬೆಸ್ಟ್ ಫ್ರೆಂಡ್. ಒಂದೇ ಬೆಂಚಿನಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುವ ಜೋಡಿ ಜೀವಗಳು. ಶಮಂತನಿಗಾಗಿ ಕಾತರಿಸುತ್ತಿದ್ದವರಿಗೆ ಶಮಂತ್ ಆ ದಿನ ಸ್ವಲ್ಪ ಲೇಟಾಗಿ ಕ್ಲಾಸ್ಗೆ ಬಂದಾಗ ಅವಳಿಗೆ ಜೋರಾಗಿ ಎದೆ ಬಡಿದುಕೊಳ್ಳಲಾರಂಭಿಸಿತು. ತನ್ನ ಪ್ರೇಮ ನಿವೇದನೆ ಅವನು ಒಪ್ಪಿಕೊಳ್ಳುವನಾ? ಮನದಲ್ಲಿ ಯೋಚನೆ ಶುರುವಾಗಿತ್ತು. ಸಿನಿಮಾದಲ್ಲಿ ರಂಗುರಂಗಾಗಿ ತೋರಿಸುವ ಪ್ರೇಮ ಸ್ಟೋರಿ ನೋಡಿ ನನಗೂ ಒಬ್ಬ ಗೆಳೆಯ ಬೇಕೆನಿಸಿತು. ಶಮಂತನ ಪ್ರೀತಿಗಾಗಿ ಪರಿತಪಿಸುತ್ತಿದ್ದಳು. ಆ ಕ್ಷಣಕ್ಕೆ ಅವನ ಪ್ರೀತಿಗಾಗಿ ಏನು ಬೇಕಾದರೂ ಮಾಡೋಕೆ ತಯಾರಾಗಿದ್ದಳು. ಶಮಂತ್ ಅವಳೆಡೆಗೆ ನೋಡಿ ಸ್ಮೈಲ್ ಮಾಡಿದಾಗ ರಿಧಿ ಹಾಗೆಯೇ ಕಳೆದು ಹೋದಳು.
ಯಾಕೋ ನಾಚಿಕೆಯಿಂದ ಮುಖ ಕೆಂಪಾಯಿತು. ಇಷ್ಟು ದಿನದ ಅವನ ಸ್ಮೈಲ್ ಹಾಗೂ ಮಾತಿಗೆ ಅಷ್ಟೇನು ಮನ ಕಂಪಿಸಿರಲಿಲ್ಲ. ಆದರೆ ಇಂದೇಕೋ ಸ್ಪೆಷಲ್ ಆಗಿದೆ. ಮಧ್ಯಾಹ್ನ ಊಟದ ಸಮಯದಲ್ಲಿ ಫ್ರೀ ಟೈಮ್ ಇರುತ್ತೆ, ಆವಾಗಲೇ ಲವ್ ಲೆಟರ್ ಕೊಟ್ಟರೆ ಆಯಿತು ಮನದಲ್ಲಿ ಅಂದುಕೊಂಡಳು. ಅದೇ ಯೋಚನೆಯಲ್ಲಿದ್ದವನಿಗೆ ಯಾವ ಅಧ್ಯಾಪಕರು ಮಾಡಿದ ಪಾಠ ತಲೆಗೆ ಹೋಗಿರಲಿಲ್ಲ. ಅಂತೂ ಮಧ್ಯಾಹ್ನ ಊಟದ ಸಮಯ ಬಂದಿತ್ತು. ಬರುವಾಗ ಬೇಕರಿಯಲ್ಲಿ ತಂದಿದ್ದ 2 ಸಮೋಸಾದಲ್ಲಿ ಒಂದು ತಿಂದಳಷ್ಟೇ. ಹೊಟ್ಟೆಗೆ ಏನೂ ಬೇಡವೆಂದೆನಿಸಿತ್ತು. ಮನದ ತುಂಬ ಶಮಂತನದೇ ಹಾಡು. ಊಟ ಮಾಡಿ ಶಮಂತ್ ಸ್ಕೂಲ್ ಹೊರಗಿನ ಕಲ್ಲು ಬೆಂಚಿನ ಮೇಲೆ ಲೈಬ್ರರಿಯಲ್ಲಿ ತಂದಿದ್ದ ಯಾವುದೋ ಪುಸ್ತಕ ಹಿಡಿದು ಕುಳಿತಿದ್ದ. ಇದೇ ಸಮಯವೆಂದರಿತವರಿಗೆ ಪುಸ್ತಕದಲ್ಲಿ ಭದ್ರವಾಗಿ ಮಡಚಿಟ್ಟಿದ್ದ ಚೀಟಿ ತೆಗೆದುಕೊಂಡು ಅವನೆಡೆಗೆ ನಡೆದಿದ್ದಳು. ಮನದ ತುಂಬ ಆತಂಕ. ಅವನು ಏನು ಅಂದುಕೊಳ್ಳುವನೋ ಎಂಬ ತವಕ. ಎದೆ ಡವಡವ ಹೊಡೆದುಕೊಳ್ಳುತ್ತಿತ್ತು. ಒಂದು ವೇಳೆ ಅವನು ಒಪ್ಪಿಕೊಳ್ಳದಿದ್ದರೆ? ಮನದಲ್ಲಿ ಏನೇನೋ ಯೋಚನೆ ಇದೆ. ಯೋಚನೆಯಲ್ಲಿ ಅವನೆದುರಲ್ಲಿ ನಿಂತಿದ್ದಳು ರಿಧಿ. ಮುಂದುವರಿಯುತ್ತದೆ. ಹದಿಹರೆಯದ ವಯಸ್ಸಿನಲ್ಲಿ ಆಗುವ ತಪ್ಪು ತಿಳುವಳಿಕೆಗಳು ಇಲ್ಲಿ ನಾವು ಕಥೆಯಾಗಿ ನೀಡುತ್ತಿದ್ದೇವೆ. ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.